ಜುಲೈ 9ರಂದು ರಾಜ್ಯ ಮಟ್ಟದ ಅಂಗನವಾಡಿ ನೌಕರರು ಕೇಂದ್ರಗಳನ್ನು ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೆ ಒಳಗಾಗುವ ಮೂಲಕ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗುತ್ತಿರುವುದಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಘೋಷಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ನೌಕರರ ಕಾಯಂಗೊಳಿಸುವುದು, ಕನಿಷ್ಠ ವೇತನ 26,000 ರೂಪಾಯಿ ಹಾಗೂ ಮಾಸಿಕ ಪಿಂಚಣಿ 10,000 ರೂಪಾಯಿ ನೀಡಬೇಕು. 1972ರ ಗ್ರಾಚ್ಯುಟಿ ಪಾವತಿ ಕಾಯ್ದೆ ಎಲ್ಲಾ ನೌಕರರಿಗೂ ಅನ್ವಯವಾಗಬೇಕು. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ತರಲಾದ 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ರದ್ದು ಮಾಡಬೇಕು. ಐಸಿಡಿಎಸ್ ಯೋಜನೆಗೆ ಬಜೆಟ್ ಹೆಚ್ಚಿಸಬೇಕು. ಟಿಎಚ್ಆರ್ ಮೂಲಕ ನೀಡಲಾಗುವ ಪೋಷಣ ಕಾರ್ಯಕ್ರಮಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ನೀಡಬಾರದು ಎಂದು ಒತ್ತಾಯಿಸಿ ಮುಷ್ಕರ ನಡೆಸಲಾಗುವುದು ಎಂದು ಹೇಳಿದರು. ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡುವ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಹಾಗೂ ಸಬ್ಸಿಡಿಗಳನ್ನು ಉಲ್ಲೇಖಿಸಿ ಮಾನವ ಸಂಪನ್ಮೂಲ ಬೆಳವಣಿಗೆಗೆ ಕೊಡುಗೆ ನೀಡುವ ಅಂಗನವಾಡಿ ನೌಕರರಿಗೆ ಹಣವಿಲ್ಲ ಎಂಬುದು ಕೇಂದ್ರ ಸರ್ಕಾರದ ದ್ವಂದ್ವ ಧೋರಣೆಯಾಗಿದೆ ಎಂದು ಟೀಕಿಸಿದರು. ಎಲ್ಲ ಅಂಗನವಾಡಿ ನೌಕರರು ಕೂಡ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಭಾಗಿದಾರರಾಗ್ತಾ ಇದ್ದಾರೆ ಮತ್ತು ಸಾಮೂಹಿಕವಾದಂಥ ಒಂದು ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮೂಲ ಯೋಜನೆ ICDS. ಅದೇ ಇವತ್ತು ಕೇಂದ್ರ ಸರ್ಕಾರ ನನ್ನ ಪಾಲಿನ ಶೇರನ್ನು 40% ಈಗ ಆಲ್ರೆಡಿ ಕಡಿಮೆ ಮಾಡಿದೆ. 60% ಮಾತ್ರನೇ ಕೊಡ್ತಾ ಇರೋದು. ಇದು ಬರೀ ICDSಗೆಲ್ಲ, ಟೋಟಲ್ ಎಲ್ಲ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಅಂತ ಏನಿದ್ದಾವೆ ಆ ಎಲ್ಲ ಸ್ಕೀಮ್ಗಳು ಕೂಡ 60-40 ನಡೀತಾ ಇದೆ. ನಮ್ಮ ಸ್ಕೀಮು ಕೂಡ 60-40 ನಡೀತಾ ಇದೆ. ಈಗ 60% ಕೂಡ ಕೊಡೋದಕ್ಕೆ ಹಲವು ನಿರ್ಬಂಧಗಳನ್ನು ಕೇಂದ್ರ ಸರ್ಕಾರ ಇವತ್ತು ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಮಗೆ ಕರೋನಾ ಟೈಮಲ್ಲಿ ಪೋಷನ್ ಟ್ರ್ಯಾಕರ್ ಅನ್ನುವಂಥ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ಅದನ್ನು ಅಪ್ಗ್ರೇಡ್ ಮಾಡಿ ಫೇಸ್ ವ್ಯಾಲ್ಯೂ ಹಾಕಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ, ನಮ್ಮ ಅಂಗನವಾಡಿಗಳಿಗೆ ಎಷ್ಟು ಜನ ಫಲಾನುಭವಿಗಳು ಬರ್ತಾರೋ ಆ ಫಲಾನುಭವಿಗಳಿಗೆ ನಾವೇನು ಆಹಾರವನ್ನು ಕೊಡ್ತೀವಿ, ಏನು ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಆನ್ಲೈನಲ್ಲಿ ನಾವು ಮಾಡಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ನಮಗೆ ಅದನ್ನು ಮಾಡಲಿಕ್ಕೆ ಕಷ್ಟ ಅಂತ ನಾವು ಹೇಳ್ತಾ ಇಲ್ಲ, ಅಥವಾ ಅದನ್ನು ನಾವು ನಿರಾಕರಿಸ್ತಾ ಇಲ್ಲ. ನಾವು ಮಾಡ್ತೀವಿ. ಅಕೌಂಟಬಿಲಿಟಿಯ ಪ್ರಶ್ನೆ ಇರುತ್ತೆ ಸರ್ಕಾರ ಅಂತ ಹೇಳಿದಾಗ ನಾವು ಮಾಡಬೇಕು. ಆದರೆ ಅದರಲ್ಲಿ ಹಲವಾರು ತಾಂತ್ರಿಕ ದೋಷಗಳಿದ್ದಾವೆ. ನಂಬರ್ 1, ನೆಟ್ವರ್ಕ್ ಇಲ್ಲ. ಆಮೇಲೆ ನಮಗೆ ಕೊಟ್ಟಿರುವಂಥ ಮೊಬೈಲ್ಗಳು 4G 5G ತಾಂತ್ರಿಕತೆಯನ್ನು ಹೊಂದಿಲ್ಲ. ಮೂರನೇದು, ಇದು ಏನು ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡನ್ನು ಮುಖ್ಯವಾಗಿ ಅಲ್ಲಿ ಪರಿಗಣಿಸಲಾಗಿದೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ನಂಬರ್ ಹಾಕಿದ ಮೇಲೆ OTP ಬರುತ್ತೆ. 3 ಸಾರಿ OTP ಬರುತ್ತೆ. ಆ 3 ಸಾರಿ OTP ಬಂದ ಮೇಲೆ ಆಮೇಲೆ ಅವರು ಫೋಟೋವನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ಇಲ್ಲಾಂದರೆ ಕ್ಯಾಪ್ಚರ್ ಮಾಡಲ್ಲ. ಈಗ ನಮಗಿರುವಂಥ ಪ್ರಶ್ನೆ ಏನು, 9 ತಿಂಗಳ ಗರ್ಭಿಣಿ ಅಂತೇಳಿ ನಾವು ತಗೊಂಡಾಗ ಆ 9 ತಿಂಗಳ ಗರ್ಭಿಣಿ ಅಂಗನವಾಡಿಗೆ ಬರಲ್ಲ, ಬರುವ ಪ್ರಶ್ನೆನೇ ಇಲ್ಲ. ಸರಿ, ಅವರು ಮನೆಯಲ್ಲಿ ಇರ್ತಾರೆ. ಅವರಿಗೆ ನಾವು ಈ ಫುಡ್ಡನ್ನು ಕೊಡಬೇಕು ಅಂತ ಹೇಳಿದ್ರೆ 3 ಟೈಪ್ ಆಫ್ OTP ಹೋಗಬೇಕು. ಆಯಮ್ಮ ಅಟೆಂಡ್ ಮಾಡಲ್ಲ, ಅವ್ರ ಗಂಡ ಅಥವಾ ಮಕ್ಕಳು ಯಾರಾದರೂ ಮಾಡಬೇಕು. ಅವರ ಮನೆಯಲ್ಲಿ ಈ ಥರದ ಒಂದು ಫೋನ್ ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ಫಾಲೋ ಮಾಡಲಿಕ್ಕೆ ಆಗಲ್ಲ, ಬೆನಿಫಿಟ್ ತೊಗೊಳೋದಕ್ಕೆ ಆಗಲ್ಲ. ಸೊ ಅದೇ ಥರ ಮಕ್ಕಳು ಕೂಡ ಬಿಲೋ 3 ಇಯರ್ಸ್ ಮಕ್ಕಳಿಗೆ ಟೇಕ್ ಹೋಮ್ ಕೊಡ್ತೀವಿ, ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತೀವಿ. ಸೊ ಈಗ ನಮ್ಮ ಪಾಯಿಂಟ್ ಏನಂದರೆ, ಸಪೋಸ್ ಆ ಗರ್ಭಿಣಿಯ ಫೋಟೋ ಕ್ಯಾಪ್ಚರ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ಅವರಿಗೆ ಫುಡ್ ಬರಲ್ಲ. ಮಗುವು ಅಷ್ಟೇ, ನೆಕ್ಸ್ಟ್ ಮಂತಿಂದ ಬರಲ್ಲ. ಸೊ ಈ ಥರದ ಒಂದು ನಿರ್ಬಂಧಗಳನ್ನು ಕೇಂದ್ರ ಸರ್ಕಾರ ಒಂದು ಹಾಕಿದೆ ಅಂಗನವಾಡಿಗಳಿಗೆ. ಮತ್ತು ಮೊನ್ನೆ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ನಮ್ಮ ಸೆಕ್ರೆಟರಿ ಶಮಲಾ ಇಕ್ಬಾಲ್ ಮತ್ತು ಇಡೀ ಡಿಪಾರ್ಟ್ಮೆಂಟು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಚರ್ಚೆ ಮಾಡಿದ್ರು 1.5 ಗಂಟೆ ಕಾಲ. ಒಟ್ಟು ಆ ಚರ್ಚೆ ಔಟ್ಕಮ್ ನಮಗೆ ಬಂದಿರೋದೇನಂತ ಹೇಳಿದ್ರೆ, ಟೋಟಲ್ ಆಗಿ ಇನ್ನು ಮುಂದೆ ICDS ಇನ್ಸೆಂಟಿವ್ ಬೇಸ್ಡ್ ಆಕ್ಟಿವಿಟಿಯ ಮೇಲೆ ಫಂಡ್ ರಿಲೀಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಕೇಂದ್ರ ಸರ್ಕಾರ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಧಾನಿಗಳು ಭಾರಿ ಆಸ್ಥೆ ವಹಿಸಿ ಈ ಆ್ಯಪನ್ನು ಮತ್ತು ಈ ಥರದ ಇದನ್ನು ಆಗಲೇಬೇಕು ಅಂತಕ್ಕಂಥ ಒಂದು ಇದನ್ನು ಇನ್ಸಿಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಗೊತ್ತಾಗಿದೆ. ಸೊ ನಾವು ಹೇಳ್ತಾ ಇರೋದು, ಇಡೀ ಭಾರತದಲ್ಲಿ ಪೌಷ್ಟಿಕತೆಗಾಗಿ ಅದನ್ನು ಕಾಪಾಡುವಂಥ
ಮತ್ತು ಮಹಿಳೆಯರ ಮಕ್ಕಳನ್ನ ಕಾಪಾಡ್ತಕ್ಕಂಥ ಯಾವುದಾದ್ರೂ ಒಂದು ಸ್ಕೀಮ್ ಇದೆ ಅಂತ ಹೇಳಿದ್ರೆ ಅದು ICDS ಮಾತ್ರ. ಎಜುಕೇಶನ್ ಆಸ್ಪೆಕ್ಟ್ ಬೇರೆ ಇದೆ ಮತ್ತು ಹೆಲ್ತ್ ಆಸ್ಪೆಕ್ಟ್ ಬೇರೆ ಇದೆ. ಅದು ನ್ಯೂಟ್ರಿಷನ್ ಆಸ್ಪೆಕ್ಟ್. ನ್ಯೂಟ್ರಿಷನ್ ಇಲ್ಲ ಅಂದರೆ ಹೆಲ್ತ್ ಎಜುಕೇಶನ್ ಸೆಕೆಂಡರಿ. ಸೊ ಈ ನ್ಯೂಟ್ರಿಷನ್ ಕೊಡುವಂಥ ವಿಚಾರದಲ್ಲೇ ಅವರು ಈ ರೀತಿಯ ನಿರ್ಬಂಧಗಳನ್ನು ಹಾಕಿ ಅದನ್ನು ಆಕ್ಟಿವಿಟಿ ಬೇಸ್ಡ್ ಅಂತೇಳಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಿ ನಿಲ್ಬೋದು? ಇನ್ ಫ್ಯೂಚರ್ ಡೇಸ್ ಎಲ್ಲಿ ಹೋಗಿ ನಿಲ್ಬೋದು? ಮತ್ತು ಅವ್ರು ಹೇಳ್ತಾ ಇರೋದೇನು, ಅಂಗನವಾಡಿಗಳಲ್ಲಿ ಕರಪ್ಷನ್ ಆಗ್ತಾ ಇದೆ, ಕರಪ್ಷನ್ ನಿಲ್ಲಿಸುವ ಸಲುವಾಗಿ ನಾವು ಇದನ್ನ ಮಾಡ್ತೀವಿ ಅಂತ. ಕರಪ್ಷನ್ ಆದರೆ ನೀವು ಆ್ಯಕ್ಷನ್ ಮಾಡಿ, ಅಡ್ಮಿನಿಸ್ಟ್ರೇಷನ್ ಸ್ಟೆಪ್ ತಗೊಳ್ಳಿ, ಆ ಕರಪ್ಷನ್ ಆಗಲಾರದ ರೀತಿಯ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿ, ಪಾರ್ಲಿಮೆಂಟಿಂದ ಹಿಡಿದು ಅಂಗನವಾಡಿ ಸೆಂಟರ್ ತನಕ, ಬರೀ ಅಂಗನವಾಡಿ ಸೆಂಟರ್ ಅಲ್ಲ ಕರಪ್ಷನ್ ಇರೋದು, ಪಾರ್ಲಿಮೆಂಟಿಂದ ಹಿಡಿದು ಅಂಗನವಾಡಿ ಕೇಂದ್ರದ ತನಕ ಆಗುವ ಎಲ್ಲ ಕರಪ್ಷನ್ಗಳನ್ನು ಕೂಡ ನೀವು ನಿಲ್ಲಿಸಿ, ಅಂಗನವಾಡಿಯಲ್ಲೂ ನಿಲ್ಲಿಸಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರಾದರೂ ಆ ರೀತಿ ಫುಡ್ ಮಾರಾಟ ಮಾಡ್ಕೊಂಡಿದ್ದಾರೆ, ಸಿಕ್ಕಿಬಿದ್ದಿದ್ದಾರೆ, ಆಕ್ಷನ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನೇಮ್ ಆಫ್ ಕರಪ್ಷನ್, ನೀವು ಬೆನಿಫಿಷಿಯರ್ಸ್ ಅನ್ನ ನೀವು ಏನು ನಿರಾಕರಣೆ ಮಾಡೋದಿದೆಯಲ್ಲ, ಆ ರೈಟ್ಸ್ ನಿಮಗಿಲ್ಲ. ಯಾಕಂದ್ರೆ ಇವತ್ತು ಆಲ್ರೆಡಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನಾವು ಆ ಒಂದು ಕೋರ್ಟಿನ ತೀರ್ಪನ್ನು ನಾವು ಚೆಕಪ್ ಮಾಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ. ಆಧಾರ್ ಕಾರ್ಡ್ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಕೊಡುವಂಥ ಫಲಾನುಭವಿಗಳಿಗೆ ಏನಿರುತ್ತೆ ಅದನ್ನು ನಿರಾಕರಣೆ ಮಾಡಬಾರ್ದು, ಬಿಕಾಸ್ ಆಫ್ ಆಧಾರ್ ಕಾರ್ಡ್ ಅಂತ ಒಂದಿದೆ. ಎರಡನೇದು ಆಹಾರ ಭದ್ರತಾ ಕಾಯ್ದೆ ಇದೆ ನಮ್ಮ ದೇಶದಲ್ಲಿ, 2013ರ ಆಹಾರ ಭದ್ರತಾ ಕಾಯ್ದೆ. ಅದರ ಆಶಯ ಏನು? ಆ ಕಾಯ್ದೆ ಬಂದಿದ್ದೇನು? ನಮ್ಮ ಭಾರತ ದೇಶದ ಯಾವುದೇ ಮನುಷ್ಯ ಹಸಿವಿನಿಂದ ಸಾಯಬಾರ್ದು ಅಂತ ಹೇಳಿ ಆಸ್ಪೆಕ್ಟ್ ಅಲ್ಲಿ ಬಂದಿರೋದು. ಈಗ ನೀವು ಆ ಒಂದು ಕಾಯ್ದೆಯನ್ನ ಜಾರಿ ಮಾಡಬೇಕು, ಅದಕ್ಕೆ ಇರುವಂತ ಎಕ್ಸ್ಪೆಂಡಿಚರ್ಸ್ ಅನ್ನ ಕಮ್ಮಿ ಮಾಡಬೇಕನ್ನುವ ಉದ್ದೇಶದಿಂದ ನೀವು ಇದನ್ನ ಲಿಂಕ್ ಮಾಡಿದ್ರೆ ನೇಮ್ ಆಫ್ ಭ್ರಷ್ಟಾಚಾರ ಅಂತ, ಇದು ಸೋಷಿಯಲ್ ಜಸ್ಟಿಸ್ ಆಗುತ್ತಾ? ಸೊ ಮತ್ತೆ ಈಗ ನಿಮ್ಗೆ ಗೊತ್ತಿದೆ, ನರೇಗಾನು ಕೂಡ ಕತ್ತಿಸ್ತಾ ಇದ್ದಾರೆ ಆಲ್ರೆಡಿ. ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ನಾವು ಅದನ್ನು ಇದು ಮಾಡಬೇಕು, 200 ತರಬೇಕು, ಅರ್ಬನ್ ಏನೇ ತರಬೇಕಂತ ನಾವು ಫೈಟ್ ಮಾಡ್ತಾ ಇದ್ದೀವಿ. 600 ರೂಪಾಯಿ ಅದನ್ನು ನಿಗದಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲೂ ಕೂಡ ಇದೇ ತರದ ಒಂದು ಏನು ಇದು ಫಿಂಗರ್ ಪ್ರಿಂಟಿನ ಒಂದು ಇದನ್ನ ತಗೊಂಡು ಬಂದು ಆಧಾರ್ಗೆ ಲಿಂಕ್ ಮಾಡಿದ್ರಿಂದ ಸೊ ಬಹುತೇಕ ಕಡೆಯಲ್ಲಿ ಆಗ್ತಾ ಇಲ್ಲ. ಈಗ ನೀವ್ ಹೇಳ್ಬೋದು ಆಧಾರ್ ಕಾರ್ಡ್ ಮತ್ತೆ ಯಾಕೆ ಅಂತ. ಈಗ ನಾವು ಎಲ್ಲ ಆಧಾರ್ ಕಾರ್ಡ್ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಯಚೂರು ಜಿಲ್ಲಾ ಸಮಿತಿಯಿಂದ H ಪದ್ಮ, ರಂಗಮ್ಮ ಅನ್ವರ್ ಹಾಗೂ ಯಾದಗಿರಿ ಜಿಲ್ಲೆಯಿಂದ ಅನಿತಾ, ಬಸಲಿಂಗಮ್ಮ ಮತ್ತು ರಾಜ್ಯ ಸಮಿತಿಯಿಂದ ಸುನಂದ HS ಉಪಸ್ಥಿತರಿದ್ದರು.